ಸುಮ್ಮನೆ ಏನರ್ಥ ಮಾಡ್ಕೊಂಡ್ರಿ? ನಗುಸ್ಬೇಡ ಸುಮ್ಮನೆ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಬ್ಲಾಗಲ್ಲಿ ಏನಪ್ಪಾ ಅಂತ ಅಂದ್ರೆ ಬಟ್ ಏನಾದ್ರೂ ಒಂದು ಸ್ಪೆಷಲ್ ಆಗಿರೋ ಕಂಟೆಂಟ್ ತಗೊಂಡು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಏನಾದ್ರೂ ಮಾಡೋಣ ಅಂತ ಅನ್ನಿಸ್ತು. ಇನ್ನು ಚಾನಲ್ಗೆ ಯಾರಾದ್ರೂ ಹೊಸಬ್ರು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ. ಯಾಕಂದ್ರೆ ವಿಡಿಯೋ ನನ್ನ ಪ್ರಕಾರ ಫುಲ್ಲು ಫನ್ ಆಗಿರುತ್ತೆ. ವಿಡಿಯೋ ಮಾತ್ರ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋದಾಗೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಏನಪ್ಪ ಅಂತ ಅಂದರೆ ಈಗಲೇ ಹೇಳ್ಬಿಡ್ತೀನಿ ಫಸ್ಟ್ ಸ್ಟಾರ್ಟಿಂಗು. ಅಂದರೆ ನಿಮಗೆ ತೋರಿಸಿ ಅದನ್ನು ನಾನು ಆ್ಯಕ್ಟಿಂಗ್ ಮಾಡಿ ಹೇಳ್ಬೇಕಷ್ಟೆ. ಅದೇನು ಅಂತ ಅವ್ರು ಕಂಡುಹಿಡಿಬೇಕು. ಕಂಡುಹಿಡಿದ್ರೆ ಅಂದರೆ ಯಾರು ಜಾಸ್ತಿ ಕಂಡುಹಿಡಿತಾರೋ ಪದಗಳಾಗಲಿ ಇಲ್ಲ ವರ್ಡ್ ಆಗಲಿ ಇಲ್ಲ ಏನೋ ಒಂದು ಇರುತ್ತೆ ಅದರಲ್ಲಿ, ಇಲ್ಲ ಹೀರೋ ನೇಮ್ ಆಗಿರ್ಬೋದು ಅಥವಾ ಊಟ ತಿಂಡಿದಾಗಿರ್ಬೋದು ಅಥವಾ ಫಿಲಮ್ ಹೆಸರಾಗಿರ್ಬೋದು, ಏನೋ ಒಂದು ಇರುತ್ತೆ. ಅದನ್ನು ಯಾರು ಜಾಸ್ತಿ ಕಂಡುಹಿಡಿತಾರೋ ಅವ್ರು ವಿನ್ನರು. ಬನ್ನಿ ವಿಡಿಯೋ ಶುರು ಮಾಡೋಣ. ಬರ್ದಿದ್ದಾಯ್ತಾ ತಮ್ಮದು? ಅಯ್ಯೋ ನಾನೇನು ನೋಡ್ಕೊಂಬಲ್ಲ, ಬರೀ ಬೇಗ ಬೇಗ ಎಲ್ಲ ಕಾಡಲ್ಲ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟ್ ನೀನಾ ನಾನು? ನಾನು ಹೇಳ್ಬೇಕಾ? ಇದ್ರಾಗ ಇದು ಕೊಡು ನನಗೆ. ಇದರಲ್ಲಿ ನೀನು ನೋಡ್ಕೊಂಡ್ಬಿಡ್ತೀಯ, ತೋರಿಸ್ಬಿಟ್ರೆ ಬೇಕಾದ್ರೆ ಹಿಂದೆಗಡೆ ಆಗಲಿ ಪ್ರಿಂಟ್ ಐತಲ್ಲ ಅದ್ರಾಗೆ ನೋಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಫಸ್ಟು ನನ್ನಿಂದ ಅಂದರೆ ಈಗ ನಾನು ಆ್ಯಕ್ಟಿಂಗ್ ಮಾಡಿ ತೋರಿಸ್ಬೇಕು. ಫಸ್ಟ್ ನಿಮಗೆ ತೋರಿಸ್ಬಿಡ್ತೀನಿ ಏನೇನು ಅಂತ. ಇಲ್ಲಿ ಕಾಣ್ತಾ ಇರ್ಬೋದು ನಾನು ಬರ್ದಿರೋ 10. ಇದು ನಾನು ಬರ್ದಿರೋದು, ಇದು ನಂದು. ಪ್ರತಿಯೊಂದನ್ನು ನಾನು ಅವಳಿಗೆ ಕೇಳ್ತಾ ಆ್ಯಕ್ಟಿಂಗ್ ಮಾಡ್ತಾ ಹೋಗ್ತೀನಿ. ಅದನ್ನು ಅವಳು ಕರೆಕ್ಟಾಗಿ ತೋರಿಸ್ಬೇಕು. ಎಷ್ಟು ಕರೆಕ್ಟ್ ಆಗ್ತವೆ, ಎಷ್ಟು ರಾಂಗ್ ಆಗ್ತವೆ, ಇಲ್ಲೇ ಈ ಬರ್ದಿದ್ದೀನಲ್ಲ ಇದಕ್ಕೆ ಟಿಕ್ ಹಾಕಂತ ಹೋಗ್ತೀನಿ. ಬನ್ನಿ ಹಂಗೆ ನೀವು ವಿಡಿಯೋ ನೋಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿಲಿ ಫಸ್ಟ್ ಒಂದು ಶುರು ಮಾಡೋದ? ಅಲ್ಲ ಏನು ಆಗ್ತಿದೆ ನಾನು ಹೇಳ್ತಾ ಇದ್ದೀನಿ. ನನ್ನ ಪ್ರೀತಿ ಮಾಡ್ತೀಯ? ನೀನು ನನ್ನ ಲವ್ ಲವ್ ಮಾಡ್ತೀಯ? ಹಿಂಗಂದ್ರೆ ಮೂವಿ ಹೆಸರ? ಮೂವಿ ಹೆಸರ? ನಾನು ನಿನ್ನ ನೀನು ನನ್ನ ನೀನು ನನ್ನ ಪ್ರೀತಿಸುವೆ. ಫುಲ್ ಹೇಳು. ನಾನು ನಿನ್ನನ್ನು ಪ್ರೀತಿಸುವೆ. ನಾನು ನಿನ್ನನ್ನು ಪ್ರೀತಿಸುವೆ. ಅದೊಂದು ಕಂಡು ಹಿಡಿಯಕ್ಕೆ ಬರಲಿಲ್ಲ ಹೇಳೋದನ್ನ. ನೆಕ್ಸ್ಟ್ ಈಗಲೇ ಹೇಳ್ಬಿಡ್ತೀನಿ. ಅಂದ್ರೆ ಫಸ್ಟ್ ಹೇಳ್ಬಿಡೋಣ ಅದೇನು ಅಂತ. ಈಗ ಕೇಳ್ತಿರೋದು ಗಾದೆ. ನೀರು ಅಲ್ಲ, ಊಟ. ಯಾಕೆ? ಹಿಂಗಂದ್ರೆ ಆನೆ. ಊಟ ಆನೆ. ಸುಮ್ಮನೆ ಏನರ್ಥ ಮಾಡ್ಕೊಂಡ್ರಿ?
ಕಣ್ರಿ ಆನೆ ನೀನ್ ನಗಿಸ್ಬೇಡ ಸುಮ್ನೆ ಸರಿ, ಆಯ್ತು. ಹೇಳೋದಕ್ಕೆ ಆ? ಕೊನೆ ಒಡೆ ಹೇಳ್ಬಾರ್ದಾಗೆಲ್ಲ ಈಗ ಫಸ್ಟ್ ಈಗ ಒಂದ್ ಗಾದೆ ಅಂತ ಇಟ್ಕ ಆ ಗಾದೆ ಮುಂದ್ಲು ಪಟ್ಟು ಬಿಟ್ಟಿದೀನಿ ಹಿಂದು ಪಟ್ಟಿಗೆ ಹಿಂದು ಪಟ್ಟು ಹೇಳ್ತಾ ಇದ್ದೀನಿ ಇಂದ್ಲು ಪಾಠ ಹೇಳ್ತಾ ಹಾ ಇದ್ದೀನಿ. ಮುಂದೆ ಪಟ್ಟು ಬಿಟ್ಟಿದ್ದೀನಿ ಅಲ್ಗೂ ಇಷ್ಟೆಲ್ಲ ಕ್ಲೂ ಕೊಟ್ಟಿದ್ದೀನಿ ಆಯ್ತು ಫಸ್ಟ್ ಇಂದ ಹೇಳು ಫಸ್ಟ್ನೇ ವರ್ಡ್ ಹೇಳು. ಫಸ್ಟಿಂದ ಹೇಳ್ಕೊಂಬಲ್ಲ ಸರಿ ಆಯ್ತು ಅದ್ ಹೆಂಗ್ ಹೇಳಿ ಅದ್ ನನ್ಗೂ ಹೇಳಕ್ ಬರ್ತಿಲ್ಲ ಹೊರ್ದಿದ್ದವಲ್ಲ ಬರ್ದಿದ್ದೀವಲ್ಲ ಇದು ನನಗೆ ತೋರ್ಸಕ್ ಗೊತ್ತಿಲ್ಲ ಅದನ್ ಬಿಟ್ಟು ಬೇರೆ ಬರ್ಕೊಂಡು ಇಲ್ಲ ಆ ಗಾದೆ ಹೇಳಲೇಬೇಕು ನೀವು ಅದು ತುಂಬಾ ಈಸಿ ಐತಿ ಹೌದಾ ಹ್ಮ್ ಆನೆ ಅಂತ ಬರುತ್ತೆ ಒಂದ್ಸಲ ಗಾದೆಗೆ ನನಗ್ ಗೊತ್ತಾ ಗಾದೆ ಗೊತ್ತು ಪಕ್ಕಾ ಗೊತ್ತು ಕಂಡಿದ್ದೀರಿ ಆನೆ ಫಸ್ಟ್ನೇ ವರ್ಡ್ ಏನು ಅಂತ ಗೊತ್ತಾಗ್ತದೆ. ಈಗ ಹೇಳ್ತೀನಿ ನೋಡು ಫಸ್ಟ್ ಆನೆ ಆತ ಫಸ್ಟ್ ವರ್ಡು ನೆಕ್ಸ್ಟ್ ನೋಡಿ ದುಡ್ಡು ಊಟ ಬಿಡುವಾಗ ಇಷ್ಟೊತ್ತಾಯ್ತು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ನಾನು ಹೇಳ್ಬಿಡ್ತೀನಿ ಅಡಿಕೆಗೆ ಹೋದ ಮನ ಆನೆ ಕೊಟ್ಟರು ಬಾರದು ಏಟಾಯ್ತು ತಾನೆ ಹಿಂಗಂದ್ರೆ ಕೊಡೋದು ತಾನೆ ಹಿಂಗೆ ಇಜ್ಜೆಪಿಂದ ಅಕ್ಕೆಲೆ ಹಾಕೋಣದು ಅದನ್ನೆಲ್ಲ ಅದೆಲ್ಲ ಹೇಳ್ದೆ ಅಡಿಕೆದಿ ಹಿಂಗ್ ಫಸ್ಟ್ ಅದೇನೋ ಪಾನ್ಪರ ಇದು ಗುಟ್ಕಾ ಬರುತ್ತಲ್ಲ ಗುಟ್ಕಾದ್ದು ಹಿಂಗ್ ಹಾಕೋಣದೆಲ್ಲ ಹೇಳಿದೀನಿ ಫಸ್ಟ್ ಹೇಳಕ್ ಹೋದೆ ಅದು ಅರ್ಥ ಆಗಲ್ಲ ಅಂತ ಇನ್ನು ಪಾರ್ಟ್ ಹೇಳ್ತಾ ಇದ್ವಿ ಆನೆ ಆನೆ ಅಂತ ತೋರಿಸ್ತಾ ಇದೆ ಇದು ಸೋತಿಗೆ ಇದಿಲ್ಲ ರಾಂಗ್ ಇದೆ ಇಷ್ಟೊತ್ತು ಟೈಮ್ ತಗೊಂಡ್ರೆ ಇದು ರಾಂಗ್ ಇದೆ ಇಲ್ಲ ಒಂದ್ ರೈಟ್ ಅಷ್ಟೇ ಹಾ ನೆಕ್ಸ್ಟ್ ಈಗಲೇ ಹೇಳ್ಬಿಡ್ತೀನಿ ಹಾ ಇದೊಂದು ಪ್ರಾಣಿ ಹೆಸರು ಹಾ ಅಲ್ಲಿ ಏನ್ ಬರ್ಕಂತಿದ್ಯಾ ಗಾದೆ ಹೆಸರುಗಳನ್ನ ಹೌದಾ ಇದೊಂದು ಪ್ರಾಣಿ ಹೆಸರು ಅದು ಹೇಳೋದು ಹೆಂಗೆ ಅಂತಾನೆ ಗೊತ್ತಾಗ್ತದೆ ತೋರ್ಸಕ್ ಬರ್ದಿದ್ದಾಗ ತೋರ್ಸಿಲ್ಲ ನೀನು ಹ್ಮ್ ಫ್ರೆಂಡ್ ಹ್ಮ್ ಫ್ರೆಂಡ್ಸಾ ನೀನು ಅದು ಫ್ರೆಂಡ್ ಹ್ಮ್ ಹ್ಮ್ ಕಳ್ಳಿ ಇದೇನ ಅವ್ನು ನೋಡಿ ತಿಕಾವ್ರ ಕಪ್ತ ನಿಜವಾಗ್ಲು ಈ ಪದನ ಇದೇನಪ್ಪ ಅಂತಾರೆ ನಮ್ಮ ಫ್ರೆಂಡ್ ಒಬ್ಬ ಅವನ ಅಂದ್ರೆ ಅವ್ನ ಅಡ್ರೆಸ್ ಅಂತ ಇಟ್ಟಿರೋದಷ್ಟೇ ಅದು ಈಸಿ ಆಗ್ಲಿ ಅಂತ ಇವಳಿಗೆ ಗೊತ್ತಿರೋದಕ್ಕೆ ಅದನ್ನ ಹೇಳಿದ್ದು ನೆಕ್ಸ್ಟ್ ಒಂದು ಊಟದ ಹೆಸರು ಅಂದ್ರೆ ಊಟ ಬೆಳಗ್ಗೆ ಹೊತ್ತು ಮಾಡ್ತೀವಿ ತಿಂಡಿಗೆ ಅಂತ ಅದನ್ನ ಬೇಜಾನ್ ಊಟದೆಲ್ಲ ಸಿಗುತ್ತೆ ಅದು ಒಂದ್ ಕಡೆ ಫೇಮಸ್ ಒಂದ್ ಕಡೆ ಸಿಕ್ಕಾಬಿಟ್ಟೆ ಫೇಮಸ್ ಅದು ಹ? ದೋಸೆ ಹ್ಮ್ ದೋಸೆ ಹ್ಮ್ ನೀರ್ ದೋಸೆ ಮಸಾಲೆ ದೋಸೆ ಅಲ್ಲ ಒಂದ್ ಕಡೆ ಫೇಮಸ್ ಎಣ್ಣೆ ದೋಸೆ ಕರೆಕ್ಟ್ ನೆಕ್ಸ್ಟ್ ಅದು ಒಂದು ಇದ್ರ ಹೆಸರು ಕಾಲದ ಹೆಸರು ಕಾಲದ್ದು ಏನೋ ಒಂದು ಒಟ್ಟಿಗೆ ಬೇಸಿಗೆಗಾಲ ಎಲ್ಲ ನನ್ನ ಬೀಸಿನೇ ಇದ್ದಾವೆ ಸರಿ ಯಪ್ಪ ದೇವ್ರೆ ಈಗೊಂದು ಇದ್ರ ಹೆಸರು ದೇವ್ರ ಹೆಸರು ಏನು ಏನೋ ಒಂದು ಹ? ಏನಂತ ಯಾವ ತರ ಹೇಳಿ ಆ ದೇವ್ರನ್ನ ರಾಘವೇಂದ್ರ ನೀನು ಬರ್ಕೊಂಡಿದ್ಯಾ ಬಿಡು ಬೇರೆ ಇದು ಒಬ್ಬ ಹೀರೋ ಹೆಸರು ಇದು ತುಂಬಾ ಅಂದ್ರೆ ತುಂಬಾ ಈಸಿ ಹಂಗೆ ನೆಕ್ಸ್ಟ್ ಒಂದು ಸಾಂಗ್ ಹೆಸರು ಐತೆ ಹೇಳ್ತೀನಿ ಇಲ್ಲೋಡೆ ಇದು ಹೀರೋ ಹೆಸರು
ದರ್ಶನ್. ನಾನು ಬರ್ದಿರೋದು ಹೇಳು ಅವ್ರ ಹೆಸರು. ಓಕೆ, ನಾನು ಬರ್ದಿರೋದು ಹೇಳು. ದರ್ಶನ್ ಅಂತ ಹೀರೋ ಹೆಸರು ತಾನೇ ನಿಮಗೆ ಹೇಳ್ತಿರೋದು. ಅವ್ರಿಗೆ ಇನ್ನೊಂದು ಹೆಸರು ಐತಿ. ಫ್ಯಾನ್ಸ್ ಅಂತೂ ಇಷ್ಟಪಟ್ಟು ಕರೆಯೋದೇ ಅವ್ರ ಹೆಸರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅದು ಅವ್ರು ಕೊಟ್ಟಿರೋ ಚಾಲೆಂಜಿಂಗ್ ಅನ್ನೋದು ಅದು ಬಿಡೋದು. ಅವ್ರಿಗೆ ಫ್ಯಾನ್ಸ್ ಇನ್ನ ಅದು ಫುಲ್ ಫೇಮಸ್ ಅಂತ ಅವ್ರನ್ನ ಕರೆಯೋದೇ ಹಂಗೆ. ಹೇಳು ಏನ್ ಹೇಳು. ಇಡೀ ಕರ್ನಾಟಕಕ್ಕೆ ಗೊತ್ತು, ನಿನಗೆ ಗೊತ್ತಿಲ್ಲ. ಏನ್ ಕ್ಲೂ ಕೊಡೋಣ? ದರ್ಶನ್ ದಚ್ಚು. ಹೇಳು ಬೇಗ. ಹೇಳಿದ್ದೀರಲ್ಲ. ಅಲ್ಲ, ಅವ್ರಿಗೆ ಇನ್ನೊಂದು ಹೆಸರು ಐತೆ. ಯಾವ ಹೆಸರು ಹೇಳಿ? ಇನ್ನೊಂದು ಅದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಹೇಳ್ತಿದ್ದೀನಲ್ಲ. ಅಲ್ಲ ಅಲ್ಲ ಅಂದ್ರೆ ಅಲ್ಲಿ ನಾನ್ ಬರ್ದಿರೋ ಹೆಸರು ಹೇಳು. ನೀನ್ ಏನಂತ ಇಡೀ ಕರ್ನಾಟಕನೇ ಹೆಸರಿಂದ ಕರೀತೈತಿ, ನಿನಗ ಹೆಸರು ಗೊತ್ತಿಲ್ಲ. ಡಿ ಬಾಸ್. ಡಿ ಹಿಂಗಂದ್ರೆ ಗೊತ್ತಾಗುತ್ತೆ. ಅವ್ರು ಯಾಕಂದ್ರೆ ಅವ್ರು ಬಾಡಿ ಬಿಲ್ಡರ್ ಅಲ್ವಾ, ಅಂದ್ರೆ ಅವ್ರಿಗೆ ಫಸ್ಟ್ಗೆ ಗೊತ್ತಾಗದೆ ಅವ್ರ ಬಾಡಿ ನೋಡಿ, ಅದಕ್ಕೆ ತೋರಿಸಿದ್ರು. ಹೀರೋ ಹೆಸರು ಅಂತ ಮುಂಚೆ ಹೇಳಿದ್ರೆ ನಾನು ದರ್ಶನ್ ಅಂತ ಕರೆಕ್ಟಾಗಿ ಹೇಳಿದ್ದೀನಿ. ಇದಕ್ಕೂ ನನಗೆ ಕರೆಕ್ಟ್. ಇದೊಂದು ಸಾಂಗ್ ಹೆಸರು. ಇದನ್ನ ಮಾತ್ರ ಕಂಡಿಡಿಬೇಕು ಕರೆಕ್ಟಾಗಿ. ಒಳ್ಳೆ ಕಲಿತು ಇವಾಗಿಂದೆ. ಬಾ 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 ಬಾರೆ ಸಂತೆ ಬಾ. ಅಲ್ಲ ಹೇಳು. ಬಾ ಸರಿನಾ? ಬಾ ಬಾ ಹೇಳು. ಹಳೆ ಸಾಂಗು ಹೊಸ ಸಾಂಗು? ಯಾವ ಒಟ್ಟಿ ಸಾಂಗು? ಬಾಬಾ ಸರಸ್ವತಿ. ಬಾ ಮುಂದಿನ ಹೇಳು, ಮುಂದಿನ ವರ್ಡ್ ಹೇಳು ನೀನು. ದರ್ಶನ್ ಸಾಂಗ್. ದರ್ಶನ್ ಸಾಂಗ್ ಅಂದ್ರೆ ಹೀರೋ ಹೀರೋಯಿನ್ ಸಾಂಗ್ ಅಥವಾ ಹೇಳು. ಅವ್ರದೇ ಸಪ್ರೇಟ್, ಅಂದ್ರೆ ಅದು ಮಾಸ್ ಸಾಂಗು, ಅವ್ರ ಎಂಟ್ರಿ ಸಾಂಗು ಒಂಥರ ಅದು. ಅದು ಇನ್ನ ಮೊನ್ನೆ ಸಿನಿಮಾ ರಿಲೀಸ್ ಆಯ್ತು. ಅಂದ್ರೆ ಮೊನ್ನೆ ಅಂದ್ರೆ ಏನು ಹೊಸದಲ್ಲ, ಅಂದ್ರೆ ತುಂಬಾ ಹಳೇದು ಅಲ್ಲ, ಒಂದು 2 ವರ್ಷದ ಹಿಂಚೆ. ಅದಕ್ಕಿಂತ ಹಿಂದೆಗಡೆ ಬಂದಿರೋದು. ಅದಕ್ಕಿಂತ ಹಿಂದೆಗಡೆ ಏನು ಕ್ಲೂ ಕೊಡು. ಬಾಬಾ ಅದೇ ಅದ್ರ ಆ ಸಾಂಗ್ ಬಾಬಾ ಅಂತ. ಮುಂದಕ್ಕೆ ಯಜಮಾನ. ಗೊತ್ತಾಗಿಲ್ವಾ? ಜಾಸ್ತಿ ಲ್ಯಾಗ್ ಹೊಡಿಸ್ಬೇಡ. ಗೊತ್ತಾಗಿಲ್ವಾ? ಹೇಳಿಲ್ಲ, ನಾನೇ ಹೇಳ್ಬಿಡ್ತೀನಿ. ಹೇಳ. ಬಾ 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 ಬಾ. ನಾ ರೆಡಿ. ಡಿ ಬಾಸ್ ತಿಲ್ವಾ? ಗೊತ್ತಾಯ್ತಾ? ಹಾ, ನೆಕ್ಸ್ಟು ಒಂದು ಅದು ವಸ್ತು ಹೆಸರು. ಇನ್ನೆರಡೇ ಇರೋದು ಫೈನಲ್ಲು. ಕೊಡು ನೀನು ಯಾವ್ಯಾವ ರೈಟ್ ಹೇಳಿದ್ದೆ. ನೀನು ಎಷ್ಟು ರೈಟ್ ಆಗಿದೋ ಫಸ್ಟ್ ಹಾಕೊಂಡ್ಬಿಡ್ತೀನಿ ಈಗಲೇ. ಇದು ಕನ್ನಡಿ ಕರೆಕ್ಟ್ ಹೇಳಿದೆ, ಇದು ಬೆಣ್ಣೆ ದೋಸೆ ಕರೆಕ್ಟ್ ಹೇಳಿದೆ, ಬೇಸಿಗೆ ಕಾಲ ಕರೆಕ್ಟ್ ಹೇಳಿದೆ, ರಾಘವೇಂದ್ರ ಸ್ವಾಮಿ ಕರೆಕ್ಟ್ ಹೇಳಿದೆ. ಇದು ಡಿ ಬಾಸ್ ಹೇಳಕ್ ಬರಲಿಲ್ಲ ನಿಮಗೆ, ಅದು ತಪ್ಪದು. ಇಲ್ಲ ತಪ್ಪದು, ಬರೀ ದರ್ಶನ್ ಅಂತ ಅವ್ರ ಹೆಸರು ಹೇಳಿದೆ ಅಷ್ಟೇ. ಬಟ್ ಅವ್ರದ್ದು ಇನ್ನೊಂದು ನೇಮ್ ಹೇಳಲಿಲ್ಲ, ಅದು ತಪ್ಪೆ. ಯಾವ ಸಾಂಗ್ ಕೂಡ ಹೇಳಲಿಲ್ಲ, ಅದು ತಪ್ಪೆ. ಇನ್ನೆರಡಿದ್ದಾವೆ. ಇದು ನಾನು ಇಷ್ಟ ಕಂಡಿಡಿತೀರಲ್ಲ ನಾನು ಬದ್ವಾಗಿ ಆಗಲ್ಲ ಬಿಡು. ನೋಡಲ್ಲ ನೋಡೇ ಬಿಡೋಣ. ಆಯ್ತು, ನೆಕ್ಸ್ಟ್ ಒನ್ ಲಾಸ್ಟ್. ಇದು ಫೈನಲ್. ಇದು ಊಟದ ಹೆಸರು. ಇದು ಮೈ ಫೇವ್ರೇಟ್, ನನ್ನ ಫೇವ್ರೇಟ್ ಒಂಥರ. ಚಿಕನ್ ಫ್ರೈ.
ಅಂದ್ರೆ ಸಾಂಬಾರು ಬಿರಿಯಾನಿ. ಕರೆಕ್ಟ್. ಒಂದನ್ನವೆಲ್ಲ ಮುಗಿದ್ವು. ಅದರಲ್ಲಿ ಅದು ಒಂದು ಇನ್ನೇನು ತೋರಿಸ್ಬಿಡ್ತೀನಿ, ಇನ್ನೇನು ಮುಗ್ದಿದೆಯಲ್ಲ ಅದರಲ್ಲಿ ನಾನು ನಿನ್ನನ್ನು ಪ್ರೀತಿಸುವೆ, ಅದು ಕರೆಕ್ಟಾಗಿ ಹೇಳಿದ್ಲು, ಪರವಾಗಿಲ್ಲ. ಅದೇನೋ ಹಂಗಂದ್ರೆ ಹೊರಸ್ಕೊಂಡು ಹೇಳಿದ್ಲು. ಇರಲಿ, ಇದು ಗಾದೆ ಕರೆಕ್ಟಾಗಿ ಇರಲಿಲ್ಲ, ಇದು ಪ್ರಾಣಿ ನೇಮು, ಮತ್ತು ಇದು ದೋಸೆ ಕರೆಕ್ಟಾಗಿ ಹೇಳಿದ್ಲು, ಬೇಸಿಗೆ ಕಾಲ, ಇದು ದೇವ್ರ ಹೆಸರು ಹೇಳಿದ್ಲು. ಇನ್ನೇನು ಅವಳು ನನ್ನ ಫೇವ್ರೆಟ್ ದೇವರು, ನನ್ನ ಕೈ ಮುಗಿಯೋ ದೇವ್ರು ಗೊತ್ತಿತ್ತು, ಅದಕ್ಕೆ ಹೇಳ್ಬಿಟ್ಲು. ಇದು ಡಿ ಬಾಸ್ ಹೆಸರು ಕರೆಕ್ಟ್ ಅಂದರೆ ದರ್ಶನ್ ಅಂತ ಅವ್ರ ಹೆಸರು ಮಾತ್ರ ಹೇಳಿದ್ಲು. ಬಟ್ ಅವ್ರಿಗೆ ಇನ್ನೊಂದು ನೇಮ್ ಅದು ಎಷ್ಟೊಂದು ಕ್ಲೂ ಕೊಟ್ಟರು ಹೇಳಲಿಲ್ಲ ಅವಳು. ಅವ್ರ ಸಾಂಗ್ ಕೂಡ ಹೇಳಲಿಲ್ಲ. ಮತ್ತು ಇನ್ನೇನು ಇದು ಶಾಂಪು, ಇದು ಊಟ ಮಾಡೋದು ಹೇಳಿದ್ದಾವೆ. ನನ್ನ ಮುಗ್ದಿದ್ದಾವೆ. Through the wastelands, through the highways, till my shadow turns to sun rays.